ನಾನು ಮಿರ್ಚಿ RJ ಸಿಂಧು. ಸೊ ಈಗ ನನ್ನ ಜೊತೆ ಆನ್ಸರ್ ಶೀಟ್ಸ್ ಇದೆ, ಬಟ್ ಕ್ವೆಶ್ಚನ್ ಪೇಪರ್ನ ಇಬ್ರ ಕೈಲಿ ಕೊಟ್ಟಿದ್ದೀನಿ. ಒಬ್ರ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡುವಂತ ಸಮಯ. ಆ ಇಬ್ರು ಯಾರು? Okay. If not cinema, what would I do? Cinema ಅಂದ್ರೆ ಇದನ್ನ ನಾನು ಏನು ಮಾಡ್ತಾ ಇದ್ದೆ? Construction. Oh, Okay. 1 point. Yes. My next question ನಾನೇ ಕೇಳಬೇಕಾ? Okay. My first girlfriend. ನೀನು ಇನಿಷಿಯಲ್ ಹೇಳಿದ್ರೆ ಸಾಕು, ತೊಂದರೆ ಇಲ್ಲ. ಎಲ್ಲಿಂದ ಶುರು ಆಗುತ್ತೆ ಹೆಸರು ಅನ್ನೋದು ಹೇಳಿದ್ರೆ? You're fine. ಆಲ್ವೇಸ್ ಫೈನ್. ಇನ್ನತ್ರ ನಾನು ಹೇಳಿದ್ದೀನಲ್ಲ, ಹೆಂಗೆ ನನಗೆ ಮ್ಯಾಟ್ರ್ ಆಗಲ್ಲ. ಫುಲ್ ಹೆಸರು ಹೇಳ್ಬೇಡ, ಅವ್ರು ಪ್ರಾಬ್ಲಮ್ ಆಗ್ಬಿಡುತ್ತೆ ಆಮೇಲೆ. ನನಗೂ ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ. ಹಾ, ಓಕೆ. Yes. ಓಕೆ, ರಾಂಗ್ ಆನ್ಸರ್. ಮೈ ಫೇವ್ರೆಟ್ ಆಕ್ಟ್ರೆಸ್. Wrong answer. Okay. What? ಫುಲ್ಲು ಹುಳ ಬಿಟ್ಟು ತೊಳೆದ್ರೆ. ಓಕೆ, ಮೈ ಫೇವ್ರೆಟ್ ಆಕ್ಟ್ರೆಸ್. Ramya. ಓಕೆ, ಇಲ್ಲಿರೋ ಪ್ರಶ್ನೆ ಇದು ಮಾಡಿದ್ದೀವಿ. ನನಗೆ ತುಂಬಾ ಇಷ್ಟ ಆಗೋ ಸಿನಿಮಾ. ನಿಮಗೆ ತುಂಬಾ ಇಷ್ಟ ಹಾ, ಕನ್ನಡ ಐ ಲೈಕ್ ದ ಮೋಸ್ಟ್. ಕನ್ನಡ ಅಂತ ಅಲ್ವಾ? ಓಲ್ಡ್ ಮೂವೀಸ್ ಈಗ ದಂಶಾಟ ಹೇಳ್ತಾ ಇದ್ದೀವಿ. ಕನ್ನಡ ಇಂಗ್ಲಿಷ್ ಅಂತ ಅನ್ಕೊಂಡೆಲ್ಲ ಫುಲ್ಲು. ಅಲ್ಲ, ನನ್ಗೆ ಗೊತ್ತಾಗ್ಬೇಕಲ್ವಲ್ಲ, ಹಳೆ ಮೂವೀಸ್ ಇವಾಗಿಂದ. ಸರಿ, ಹಳೆ ಮೂವೀಸ್ ಬರ್ದಿದ್ದೀನಿ ಹೇಳಿ. ನಿಮಗೆ ಆನ್ಸರ್ ಮಾಡೋದು ಸಾಧ್ಯನೇ ಇಲ್ಲ. ಸೀರಿಯಸ್ಲಿ. ಪುರಾಣ ಕನ್ನಡ ಅವತ್ತು ಇಲ್ಲ, ಅದಕ್ಕಿಂತ ಮುಂಚೆ ರಾಜ್ಕುಮಾರ್ ಸರ್. ಇಲ್ಲ, ಬೇರೆ ಯಾವುದು ಅಂತ ಹೇಳಿ. ಭೂತಯ್ಯನ ಮಗ ಅಯ್ಯು. ಹಾಗೆ ಫಸ್ಟ್ ಡೇಟ್ ಪ್ಲೇಸ್. ಮದುವೆಯಾಗಿ ಮಗನಿಗೆ ಹೆಸರಿಟ್ಟಾಯ್ತು, ಹೇಳಿ ತೊಂದರೆ ಇಲ್ಲ ಇವಾಗ. ಕೋರ್ಮಂಗ್ಲ. ಓಕೆ, ಎಲ್ಲ ಹೇಳಿ. BTM. ನೋ, BTM ಲಂಚ್ ಮಾಡಿದ್ದು ಕೋರ್ಮಂಗ್ಲ ಅಲ್ಲಿ. ಅಲ್ಲಿಂದಲೇ ಹೊರಟಿರ್ತಾನೆ. BTM ಶುರು ಲೆಕ್ಕ ಬರುತ್ತೆ ಲೆಕ್ಕದಲ್ಲಿ. This is wrong. ಪ್ಲೇಸ್ ಕೇಳಿದ್ದು. ಫಸ್ಟ್ ಡೇಟ್ ಪ್ಲೇಸ್. ಸ್ಟಾರ್ಟ್ ಮಾಡಿದ್ದು ಯಾ, ಆಕ್ಚುಲಿ ಮೀಟ್ ಮಾಡಿದ್ದಲ್ಲೇ ಅಲ್ವಾ? ಫಸ್ಟ್ ಗಿಫ್ಟ್ ರಿಸೀವ್ಡ್ ಗಿವನ್. ತಗೊಂಡು ನನ್ ಕೊಟ್ಟಿದ್ದು ನಿಂಗೆ ನಾನು ಕೊಟ್ಟಿದ್ದು. ನನಗೆ ಜುಮ್ಕಿ. ಓಕೆ, ನಾನು ಕೊಟ್ಟಿದ್ದು ನೀನು ಬ್ರ್ಯಾಂಡ್ ಮಾಡ್ಕೊಂಡೆ. ಓಲ್ಡ್ ಮಾಂಕ್. ಮೂರುವರೆ ಉತ್ತರಗಳು ಸಿಕ್ಕಿದೆ. ಡೆಫಿನೆಟ್ಲಿ ಅವಳೇ ನೀನು ಡಿಕ್ಲೇರ್ ಮಾಡ್ಬಿಟ್ಟು. ಓಕೆ, ಸೆಕೆಂಡ್ ಶೋ ಎಜುಗಲ್ ಬಂದಿ, ನೀವೇ ಕೇಳಬೇಕು. The dress in which you saw me first. ಚೂಡಿದಾರ್. ಯಾವ ಕಲರ್? ಯಾ, ರಾಂಗ್. ಅಂಡ್ ಯಾವ ಕಲರ್? ಅಟ್ಲೀಸ್ಟ್ ಕಲರ್ ನೆನಪಿದ್ಯಾ? ಹಾಫ್ ಮಾರ್ಕ್ಸ್ ಕೊಡ್ಬೋದು. ವೈಟ್ ಅಂಡ್ ಗ್ರೀನ್. Green actually. ನೈಸ್. My favorite Rishabh's movie. ಓಕೆ, ಸರ್ಕಾರಿ. ಮ್ಯಾಮ್ ನ ನೋಡ್ಬೇಕು ನೀವು. ಆನ್ಸರ್ ನಿಮ್ಗೆ ಹೇಳ್ಬೇಕಲ್ಲ? ಇಲ್ಲ, ಅವರೇ ಬರ್ತಿರೋದು. ಸರ್ಕಾರಿ. Correct. One thing I hate about you. ಟೈಮ್ ಕೊಡಲ್ಲ. That's correct answer. ಎಸ್, ಅಂತ ಹೇಳ್ಬಿಡ್ತೀನಿ. ಇರೋಕ್ ಆಗ್ತಾ ನಾನು. What impressed me the most about you? Innocence. I got you. How? ಪಾಪದ ಹುಡುಗಿ ತರ ಬಂದಿಲ್ಲ. ಚೆನ್ನಾಗಿದೆ, ಒಳ್ಳೆ ಹುಡುಗಿ ಅಂತ ಅನ್ಕೊಂಡು ಕ್ಯಾಮರಾ ಬಿಟ್ಟು ಹೇಳಕ್ಕಾಗತ್ತಾ? ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಎಸ್, ನಿನ್ನ ಬಾಬು ಬೇಕಾಗುತ್ತೆ ಕೇಳಿದ್ದು. ಎಸ್. ಎಲ್ಲ ಕೇಳು ನೋಡೋಣ. I like you as a director. ಡೈರೆಕ್ಟರ್.
ಬೋತ್ ಅಂತ ಹಾಕಿ ಸ್ಲಾಶ್ ಹಾಕಿ ಸ್ಟಿಲ್ ಡೈರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ವಿಷಯ ಗೊತ್ತಾ ನಿಂಗೆ? ನಿನ್ಗೆ ಜಾಸ್ತಿ ಮಾರ್ಕ್ ನನಗೆ ಬಂದಿರೋದು. ಫಸ್ಟ್ ರೌಂಡ್ ಅಲ್ಲಿ ನೀವು ಗೆದ್ರಿ, ಅಲ್ಲಿಗೆ ಟೈ ಆಯ್ತು. ಬಟ್ ಕ್ಲಿಯರ್ ಅರ್ಥ ಆಗುತ್ತೆ ಸರ್, ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಮ್ಯಾಮ್ ಬಗ್ಗೆ ಅಂತ. ಅಲ್ಲ, ನನ್ನಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಇರೋದಲ್ಲ, ಸಮಸ್ಯೆಗಳೇ ಇರೋದು. ಕಷ್ಟ ಆಗ್ತದೆ ಅರ್ಥ ಆಗೋದು. I'm happy ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಪ್ರೂವ್ ಮಾಡಿದ್ರು ಇವತ್ತು. So if you have to give a tip for a successful relationship, ಏನ್ ಕೊಡ್ತೀರಾ ಇಬ್ರು ಸೇರಿ? ನಮ್ದು ಈಗ ಜಸ್ಟ್ ಶುರು ಆಗಿರೋದಷ್ಟೇ, ಜರ್ನಿ ಸ್ಟಾರ್ಟ್ ಆಗಿದೆ. ಇಷ್ಟು ಬೇಗ ನಾವು ಹೇಳೋದಕ್ಕೆ ಅಷ್ಟು ಈ ಜರ್ನಿಯಲ್ಲಿ ಏನಿದೆಯೋ ಅದನ್ನ ಅಷ್ಟು ಹೇಳ್ಬೇಕು ಅಟ್ಲೀಸ್ಟ್. ನಾನ್ ರಾಂಗ್ ಪರ್ಸನ್ ಹೇಳಕ್ಕೆ, ಅವಳು ಹೇಳಿದ್ರೆ ಬೆಟ್ರು. ಇಲ್ಲ ನೀವು ಇಬ್ರು ಕೇರ್ಫುಲ್ ಆಗಿರ್ತಾರೆ. ಓ ಹಂಗ, ಓಕೆ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಡಿ, ಅಂದ್ರೆ ಬಿಫೋರ್ ಮ್ಯಾರೇಜ್ ಅದು ಹರ್ಟ್ ಮಾಡ್ಬಿಡುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ಹರ್ಟ್. ಇಲ್ಲ ಅಂದ್ರೆ ಎಲ್ಲ ಸರ್ಪ್ರೈಸ್ ಆಗೇ ಬರುತ್ತೆ ಎಕ್ಸ್ಪೆಕ್ಟ್ ಮಾಡದೇ ಇದ್ರೆ. ಸೂಪರ್. ಸೊ ಅಂದ್ರೆ ನಾನ್ ಮಾಡ್ತಿಲ್ಲ, ಬೇರೆ ಹುಡುಗರು ಟ್ರೈ ಮಾಡಿ ಪ್ಲೀಸ್. ಕೆಲಸ ಮತ್ತೆ ಪರ್ಸನಲ್ ಲೈಫ್ ಅಲ್ಲಿ ಸ್ವಲ್ಪ ಸಪರೇಟ್ ಮಾಡ್ಕೊಡಕ್ಕೆ. ಅದು ಕಷ್ಟ, ಕೆಲವರು ಕಷ್ಟ. ಅಂಡ್ ಅದೇ ನೀವು ಅದೊಂದು ಕಂಪನಿ ಕೆಲಸ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಇದು ಕಂಪನಿನೇ, ಬಟ್ ಅವ್ರು ಬರೀ ಸಂಬಳಕ್ಕೋಸ್ಕರ ಮಾಡುವಂಥವ್ರು ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ. ಯಾರು ಪ್ಯಾಷನೇಟ್ ಆಗಿ ಮಾಡ್ತಾರೆ ಅವ್ರು ಡೆಫಿನೆಟ್ಲಿ ಮುಳುಗ್ಬಿಟ್ಟಿರ್ತಾರೆ ಅದರಲ್ಲಿ. ಸೊ ಅದು ಕಷ್ಟ ಆಗುತ್ತೆ. ಬಟ್ ಪರ್ಸನಲ್ ಲೈಫ್ ಚೆನ್ನಾಗಿರ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಅದನ್ನ ನಾನು ಮಾಡ್ತಿಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಸೊ ಅದನ್ನ ಮಾಡಿದಷ್ಟು ಚೆನ್ನಾಗಿರುತ್ತೆ ಲೈಫ್. ಆಸಮ್. ಸೊ ಈ ಕ್ವೆಶ್ಚನ್ ಪೇಪರ್ ಇದ್ದಿರೋ ಒಂದು ಪ್ರಶ್ನೆ ನಿಮ್ಮಿಬ್ರಿಗೂ ಸಹ, ಪ್ರೀತಿಯಿಂದ ಒಬ್ರನ್ನೊಬ್ರು ಏನಂತ ಕರೀತೀರಾ? ಅದೇ ಇವಳು ಕರೆಯೋದೇನೆ ರಿಪೀಟ್ ಆಗಿ ಮುತ್ತು ನಾನು ಬಾಬು ಅಂತ ಕರಿತೀನಿ, ಅವರು ಬಾಬು ಅಂತ ಕರೀತಾರೆ. ಇವಾಗ ನನ್ನ ಮಗನ್ಗೆ ಅದನ್ನೆಲ್ಲ ಮತ್ತೆ ಕರೀತಾರೆ. ಮಗನ್ನೂ ಅದೇ ಮುತ್ತೋದ್ರೆ ಇವಾಗ ಯಾಕೆ ಇರ್ಬೇಕು, ನೀವಾ ಮಗನ? ಅವನಿಗೆ ಸೌಂಡ್ ಆದ್ರೂ ತಿರ್ತಾರೆ. So cute. ಸಖತ್ ಹಾಟ್ ಮಗ. Yay!